ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಹೊಸ ಕಥೆಯನ್ನು ಕೇಳೋಣ. ಏನಪ್ಪ ಅದು ಕತೆ ಅಂತ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನು ಮಾಡ್ತೀನಿ. ಮತ್ತ್ಯಾಕೆ ತಡ, ಬನ್ನಿ ಕಥೆಯನ್ನು ಶುರು ಮಾಡೋಣ. ಆಕಾಶದಲ್ಲಿ ಹದ್ದು ಹಾರಾಡ್ತಾ ಇರುತ್ತೆ. ನಿಮಗೆಲ್ಲರಿಗೂ ಗೊತ್ತಲ್ವಾ, ಹದ್ದು ಸೂಕ್ಷ್ಮ ಕಣ್ಣಿನಿಂದ ಕೆಳಗಡೆ ಇರುವಂತಹ ಮೇಕೆ ಮರಿಯನ್ನು ನೋಡಿಬಿಡುತ್ತೆ. ಮೇಕೆ ಮರಿ ತುಂಬ ಸುಂದರವಾಗಿ ಆಟ ಆಡ್ತಾ ಇರುತ್ತೆ. ಅದನ್ನು ನೋಡಿದಂಥ ಹದ್ದು ಆ ಮೇಕೆ ಮರಿಯನ್ನು ಆಕಾಶದೆತ್ತರಕ್ಕೆ ತಗೊಂಡೋಗೋ ಪ್ರಯತ್ನ ಮಾಡುತ್ತೆ. ಕೊನೆಗೂ ಆ ಪ್ರಯತ್ನದಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ಳುತ್ತೆ. ಆ ಮೇಕೆ ಮರಿಯನ್ನು ಹಿಡ್ಕೊಂಡು ಮೇಲಕ್ಕಾರೋ ಪ್ರಯತ್ನ ಮಾಡುತ್ತೆ. ಅದನ್ನು ನೋಡಿದಂಥ ಅಲ್ಲಿ ಜನರೆಲ್ಲರೂ ಆಶ್ಚರ್ಯವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಇದೇನಪ್ಪ ಇದು, ಮೇಕೆ ಮರಿಯನ್ನು ಹದ್ದು ಒಯ್ತಾ ಇದೆಯಲ್ಲ ಅಂತ. ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು, ಹದ್ದು ತನಗಿಂತಲೂ ಹೆಚ್ಚು ಬಲಿಷ್ಠವಾಗಿರುವಂತಹ ಮೇಕೆ ಮರಿಯನ್ನು ಕೂಡ ಎತ್ಕೊಂಡು ಹೋಗಬಲ್ದು ಅಂತ. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ವಿಶಿಷ್ಟವಾದಂಥ ಸಾಮರ್ಥ್ಯ ಇದ್ದೇ ಇರುತ್ತೆ. ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದು. ಕೇಳಿದ್ರಲ್ವಾ ಕಥೆಯನ್ನು? ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಅನೇಕ ಕಥೆಗಳಿಗಾಗಿ ರತ್ನ ಪ್ರಪಂಚ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.